ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಮೆರಿಕೆಯ ಮೇಯರು, ಅದೇ ನ್ಯೂಯಾರ್ಕ್ನ ಮೇಯರ್ ಇದ್ದಾನಲ್ಲ, ಜೊಹರಾನ್ ಮಮದಾನಿ. ಜೊಹರಾನ್ ಮಮದಾನಿ ನಿನ್ನೆ ಇಲ್ಲ ಮೊನ್ನೆ ವರ್ಲ್ಡ್ ಹಿಜಾಬ್ ಡೇಯನ್ನು ಆಚರಿಸಿದ್ದಾನೆ. ಜಗತ್ತಿನಾದ್ಯಂತ ಹಿಜಾಬ್ ದಿನವನ್ನು ಆಚರಣೆ ಮಾಡಬೇಕು ಅಂತ ಈತನ ಕರೆ ಕೊಟ್ಟು ವರ್ಲ್ಡ್ ಹಿಜಾಬ್ ಡೇಯನ್ನು ಪ್ರಾರಂಭ ಮಾಡಿದ್ದಾನೆ. ಮೊದಲನೇದಾಗಿ ಹಿಜಾಬ್ ಎನ್ನುವುದು ಇಸ್ಲಾಂ ಧರ್ಮದ ಕಡ್ಡಾಯವಾದಂಥ ಸಂಪ್ರದಾಯವೇ ಅಲ್ಲ ಅಂತ ಈಗಾಗಲೇ ಸಾಬೀತಾಗಿ ಹೋಗಿದೆ. ಕೋರ್ಟ್ನಲ್ಲಿ ಕೂಡ ಇದು ಪ್ರಸ್ತಾಪಕ್ಕೆ ಬಂದಿತ್ತು. ಅಲ್ಲಿ ಕೂಡ ಇದನ್ನು ಸ್ಪಷ್ಟವಾಗಿ ಅಲ್ಲಗಳೆಯಲಾಯಿತು. ಹಿಜಾಬ್ ಎನ್ನುವುದು ಅವರ ಆಯ್ಕೆ. ಪ್ರತಿಯೊಬ್ಬ ವ್ಯಕ್ತಿ ತನಗೆ ಬೇಕಾದರೆ ಮಾತ್ರ ಹಿಜಾಬ್, ಪರ್ದಾ ಇವನ್ನೆಲ್ಲ ಹಾಕ್ಕೋಬಹುದೇ ವಿನಃ ಹಾಕ್ಕೊಳ್ಳಲೇಬೇಕು ಅಂತ ಏನು ಕಡ್ಡಾಯ ಇಸ್ಲಾಂ ಧರ್ಮದ ಅವರ ಕುರಾನ್ನಲ್ಲಿಯೇ ಇಲ್ಲ ಅಂತ ಸಾಬೀತಾಗಿದೆ. ಆದರೆ ಈ ಮತಾಂಧ ಯಾವ ವ್ಯಕ್ತಿ ಎರಡೆರಡು ಕುರಾನ್ ಗ್ರಂಥಗಳ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ನೋ ಮೊನ್ನೆ ಮೇಯರ್ ಆಗಿ ನ್ಯೂಯಾರ್ಕ್ನಲ್ಲಿ, ಈಗ ಆತ ನ್ಯೂಯಾರ್ಕ್ನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವರ್ಲ್ಡ್ ಹಿಜಾಬ್ ಡೇಯನ್ನು ಆಚರಿಸಿದ್ದಾನೆ. ಅದನ್ನು ಎಲ್ಲ ಕಡೆ ಪೋಸ್ಟ್ ಹಾಕ್ಕೊಂಡಿದ್ದಾನೆ. ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಈತನ ಮನಸ್ಥಿತಿ. ಆದರೆ ಇವರು ಎಂಥ ಆಷಾಢಭೂತಿಗಳಿರ್ತಾರೆ ಅಂತ ನಿಮ್ಗೆ ಹೇಳ್ತೀನಿ. ಇದೇ ಜೊಹರಾನ್ ಮಮದಾನಿ ತನ್ನ ಪತ್ನಿಗೆ ಹಿಜಾಬ್ ಹಾಕ್ಕೊಳ್ಳಿಕ್ಕೆ ಹೇಳೋದಿಲ್ಲ, ಪರ್ದಾ ಹಾಕ್ಕೊಳ್ಳಿಕ್ಕೆ ಹೇಳೋದಿಲ್ಲ, ಬುರ್ಕಾ ಹಾಕ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಆಕೆ ಮಿನಿ ಹಾಕ್ಕೊಂಡು ಈತನ ಜೊತೆ ಫೋಟೋ ತೆಗೆಸ್ಕೊತಾಳೆ. ಆದರೆ ಈತ ಉಳಿದ ಎಲ್ಲ ಅಮಾಯಕರಾದಂಥ ಸಣ್ಣ ಸಣ್ಣ ಮಕ್ಕಳು ಹಿಜಾಬ್ಗಳನ್ನು ಧರಿಸಬೇಕು ಅಂತ ಕರೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಮಾಡಲಾಯಿತು. ವರ್ಲ್ಡ್ ಹಿಜಾಬ್ ಡೇ ದಿವಸ ಜನ ಹಿಜಾಬ್ ಹಾಕ್ಕೊಂಡು ಫೋಟೋ ತೆಗೆಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು. ನನಗೆ ಭಾಳ ಬೇಜಾರಾಗಿದ್ದೇನೆಂದರೆ, ಒಂದು 4 ತಿಂಗಳು 6 ತಿಂಗಳ ಮಗು ರೀ, ಆ ಮಗುವಿಗೆ ಹಿಜಾಬ್ ಹಾಕಿದ್ದಾರೆ. ಒಂದು 3-4 ವರ್ಷದ ಸಣ್ಣ ಪುಟ್ಟ ಕಂದ, ಅದಕ್ಕೆ ಹಿಜಾಬ್ ಹಾಕಿ ಫೋಟೋ ತೆಗೆಸಿದ್ದಾರೆ. ಈ ರೀತಿಯಾದಂಥ ಧರ್ಮಾಂಧತೆಯನ್ನು ಎಲ್ಲಿಯಾದರೂ ನೋಡಿದ್ದೀರಾ? ನಮ್ಮಲ್ಲಿ ಇದೇ ರೀತಿಯಾದಂಥ ಬೇಕಾದಷ್ಟು ಕ್ಯಾರೆಕ್ಟರ್ಗಳಿದ್ದಾವೆ. ನೀವು ಸ್ಪೆಸಿಫನ್ಗಳು ನಿಮ್ಗೆ ಗೊತ್ತಿರಬೇಕು. ಈ ಅರ್ಫಾ ಖಾನುಮ್ ಶೇರ್ವಾನಿ, ಆಮೇಲೆ ರಾಣಾ ಅಯ್ಯೂಬ್, ಏನು ಇವ್ರದ್ದೆಲ್ಲ ಅಟಾಟೋಪ ಧರ್ಮಾಂಧತೆ ಅಟಾಟೋಪ ಹೇಗಿರುತ್ತೆ ಅಂದರೆ, ರಾಣಾ ಅಯ್ಯೂಬ್ ಮತ್ತು ಈ ಅರ್ಫಾ ಖಾನುಮ್ ಶೇರ್ವಾನಿ ಹುಟ್ಟಿರೋದೇ ಮುಸಲ್ಮಾನ ಧರ್ಮದಲ್ಲಿ ಈ ರೀತಿಯಾದಂಥ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ಇವರು ಪೋಸ್ಟ್ಗಳನ್ನು ಹಾಕ್ಕೋತಾರೆ. ಹಿಜಾಬ್ ಪರವಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ನಮ್ಮ ಧಾರ್ಮಿಕ ಹಕ್ಕುಗಳನ್ನು ನರೇಂದ್ರ ಮೋದಿ ಸರ್ಕಾರ ಕಿತ್ಕೋತಾ ಇದೆ, ಭಾರತ ದೇಶದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇವರು ಮಿನಿ ಹಾಕ್ಕೊಂಡು ರೂಪದರ್ಶಿಯರ ಥರ ಫೋಟೋ ಹಾಕ್ಕೋತಾರೆ. ನೋಡಿ ಎಂಥ ದುರಂತ ನೋಡಿ. ರಾಣಾಯು ಬಂದ ತಕ್ಷಣ ನನಗೆ ನೆನಪಾಯ್ತು, ಈಕೆಯನ್ನು ವಾಷಿಂಗ್ಟನ್ ಪೋಸ್ಟಿಂದ ಕಿತ್ತು ಬಿಸಾಕಿದ್ದಾರೆ. ಈ ವಾಷಿಂಗ್ಟನ್ ಪೋಸ್ಟ್ ಇದೆಯಲ್ಲ, ವಾಷಿಂಗ್ಟನ್ ಪೋಸ್ಟು ಮತ್ತು ನ್ಯೂಯಾರ್ಕ್ ಟೈಮ್ಸ್, ಇದು ಎರಡೂ ಪತ್ರಿಕೆಗಳ ಮೂಲ ಆಶಯ ಮತ್ತು ಮೂಲ ಉದ್ದೇಶ ಏನಂದರೆ, ಎಡಪಂಥೀಯ ಧೋರಣೆಯನ್ನು ಇನ್ನಿಲ್ಲದ ಹಾಗೆ ಪ್ರೊಪಗ್ಯಾಂಡ ಮಾಡೋದು ಮತ್ತು ಎಲ್ಲಿ ಬಲಪಂಥೀಯರಿದ್ದಾರೋ ಅವ್ರನ್ನ ನಿರಂತರವಾಗಿ ಹೀಯಾಳಿಸೋದು, ನಿಂದನೆಯನ್ನು ಮಾಡೋದು. ನಿಮ್ಗೆ ಗೊತ್ತಿರಲಿ, ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನುಕ್ಸಾನ್ನಲ್ಲಿತ್ತು, ಲಾಸ್ನಲ್ಲಿತ್ತು ಈ ವಾಷಿಂಗ್ಟನ್ ಪೋಸ್ಟು. ಅದಕ್ಕೆ ಈ ಎಡಪಂಥೀಯ ಇನ್ವೆಸ್ಟರ್ಗಳಿದಾರಲ್ಲ, ಜಾರ್ಜ್ ಸೊರೋಸ್ ಥರದವರು, ಅವರು ದುಡ್ಡನ್ನು ಹಾಕಿ ಹೇಗಾದರೂ ಮಾಡಿ ಇದನ್ನು ಉದ್ಧಾರ ಮಾಡಬೇಕು, ಇದರ ಸರ್ಕ್ಯುಲೇಷನ್ ಜಾಸ್ತಿ ಮಾಡಬೇಕು, ಡಿಜಿಟಲ್ ಮೀಡಿಯಾದಲ್ಲಿ ಹೆಚ್ಚು ಜನ ನೋಡೋ ಹಾಗೆ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಾದರೂ ಉಳಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು. ಪ್ರಿಂಟ್ ಮೀಡಿಯಾ ಅಂತೂ ಇದು ಸಂಪೂರ್ಣವಾಗಿ ಫೇಲ್ ಆಗಿ ಹೋಗಿದೆ. 1993ರಲ್ಲಿ ಇದ್ದಂಥ ಪ್ರಸಾರ ಸಂಖ್ಯೆ ಎಷ್ಟಿತ್ತಲ್ಲ, ಸರ್ಕ್ಯುಲೇಷನ್, ಅದರ 90% ಇದರ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ. ಈ ವಾಷಿಂಗ್ಟನ್ ಪೋಸ್ಟ್ನಲ್ಲಿ 1200 ಜನ ಉದ್ಯೋಗಿಗಳಿದ್ದರು, ಈಗ ಅದು 500 ಜನರಿಗೆ ಇಳಿದಿದೆ. ಈ ಭಾರತ ದೇಶದ ಬಗ್ಗೆ, ನರೇಂದ್ರ ಮೋದಿಯ ಬಗ್ಗೆ ಮತ್ತು ಭಾರತ ದೇಶದ ರಾಷ್ಟ್ರಾಭಿಮಾನಿ RSS ಇದರ ಬಗ್ಗೆ ನಿರಂತರವಾಗಿ ಟೀಕೆಯನ್ನು ಮಾಡಿ ಬರಿತಾ ಇದ್ದಂಥ ರಾಣಾ ಅಯ್ಯೂಬ್ಗೆ ಕೂಡ ಈ ಬಾರಿ ಕೊಕ್ಕು ಕೊಡಲಾಗಿದೆ. ತನ್ನ ಕೆಲಸವನ್ನು ಈಕೆ ಕಳ್ಕೊಂಡಿದ್ದಾಳೆ. ಆದರೂ ಕೂಡ ತನ್ನ ಅಜೆಂಡಾವನ್ನು ಈಕೆ ಬಿಡೋದಿಲ್ಲ. ಈ ಎಡಪಂಥೀಯರದೊಂದು ಭಾಳ ಒಂದು ತಮಾಷೆಯಾದ ಸಂಗತಿ ಇರುತ್ತೆ. ಏನಂದರೆ, ಇವರೆಲ್ಲ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡೋದಿಲ್ಲ. ಅಂದರೆ ಈಗ ನಾವು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೋತೀವಿ, ಅಂಕಿ ಸಂಖ್ಯೆಗಳನ್ನು ಇಟ್ಕೋತೀವಿ, ಅಂಕಿ ಸಂಖ್ಯೆ ಇಟ್ಕೊಂಡು ತಾಳೆ ಹಾಕಿ ತೋರಿಸ್ತೀವಿ, ನೋಡಿ ಯಾಕೆ ಹಿಂಗೆ ಯಾಕೆ ಹಂಗೆ ತರ್ಕಬದ್ಧವಾಗಿ ವಾದ ಮಂಡನೆಯನ್ನು ಮಾಡ್ತೀವಿ. ಇವ್ರದ್ದು ಹಂಗಲ್ಲ, ಭಾಳ ಸಿಂಪಲ್. ಈ ಎಡಪಂಥೀಯರು ಅಂದರೆ ಹೆಂಗಿದ್ದಾರೆ ಅಂದರೆ,
ಇವರಿಗೆ ಟುಸ್ ಪುಸ್ ಅಂತ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತಾ ಇರಬೇಕು. ಆಮೇಲೆ ಮಹಿಳೆಯರಾಗಿದ್ದರೆ ಬಾಬ್ ಕಟ್ ಮಾಡಿಸ್ಬೇಕು ಮತ್ತು ಅದರ ಮೇಲೆ ಬಣ್ಣ ಹಚ್ಚಬಾರ್ದು, ಹೇರ್ ಡೈ ಮಾಡ್ಕೋಬಾರ್ದು, ಗ್ರೇ ಕಲರ್ ಹೇರ್ ಇರಬೇಕು. ಇವರು ಕುಂಕುಮ, ಕಿವಿ ಓಲೆ, ಬಳೆ ಗಿಳೆ ಏನು ಹಾಕ್ಕೋಬಾರ್ದು. ಒಂದು ಹಾಫ್ ಟಿ ಶರ್ಟು ಅಥವಾ ಒಂದು ಕುರ್ತಿಯನ್ನು ಹಾಕ್ಕೊಂಡಿರ್ಬೇಕು, ಪ್ಯಾಂಟ್ ಹಾಕ್ಕೊಂಡಿರ್ಬೇಕು, ದೊಗಳೆ ಪ್ಯಾಂಟ್ ಹಾಕಿರಬೇಕು, ಅದು ಐರನ್ ಆಗಿರಬಾರ್ದು. ಅಹಂಕಾರ ಪ್ಲಸ್ ಅಜ್ಞಾನ ಜೊತೆಗೆ ಇಂಗ್ಲೀಷಿನ ಒಗ್ಗರಣೆ, ಈ ಮೂರು ಬೆರೆತು ಬಿಟ್ಟರೆ ನೀವು ಅವ್ರನ್ನ ಲೆಫ್ಟಿಸ್ಟ್ ಅಂತ ಕರಿಬೋದು. ನೀವು ಯಾವುದೇ ಒಂದು ನಾಟಕ ಮಾಡ್ತಾರಲ್ಲ, ನಾಟಕ ಮಾಡೋ ಥಿಯೇಟ್ರ್ಗಳು ಹೋಗಿ ಆ ಥಿಯೇಟ್ರ್ ಮುಂದುಗಡೆ ನಿಂತಿರುವಂಥ ಹೆಣ್ಮಕ್ಳನ್ನ, ಅಲ್ಲಿರುವಂಥ ಜನರನ್ನ ಗಮನಿಸಿ. ಇವರೆಲ್ಲರೂ ಇದೇ ಥರದ ಡ್ರೆಸ್ ಹಾಕಿರ್ತಾರೆ. ಇವ್ರದ್ದೆಲ್ಲ ಮನಸ್ಥಿತಿ ಇದೇ ರೀತಿಯದಾದಂಥ ಆಷಾಢಭೂತಿತನದ್ದಾಗಿರುತ್ತೆ. ಟುಸ್ ಪುಸ್ ಅಂತ ಮಾತಾಡ್ತಾ ಇರ್ತಾರೆ. ಯಾರಾದರೂ ಈ ದೇಶದ ಬಗ್ಗೆ ಮಾತಾಡಿದರೆ, ನರೇಂದ್ರ ಮೋದಿ ಬಗ್ಗೆ ಮಾತಾಡಿದರೆ ಅಥವಾ ರಾಷ್ಟ್ರಭಕ್ತಿಯ ಪ್ರಸ್ತಾಪವನ್ನು ಮಾಡಿದರೆ ತಕ್ಷಣ ಅವ್ರನ್ನ ಇವರು ನೀವು ವಾಟ್ಸಪ್ ಯೂನಿವರ್ಸಿಟಿ ಅಂತ. ಇದೇ ಕೆಲಸವನ್ನು ರಾಜದೀಪ್ ಸರ್ದೇಸಾಯಿ ಮಾಡೋದು. ರಾಜದೀಪ್ ಸರ್ದೇಸಾಯಿ ಸೊಹರಾಬುದ್ದೀನ್ ಪ್ರಕರಣದಲ್ಲಿ ಯಾವ ಅಮಿತ್ ಶಾ ಅವರನ್ನು ಸೊಹರಾಬುದ್ದೀನ್ ಪ್ರಕರಣದಲ್ಲಿ ಸುಳ್ಳು ವರದಿಗಳನ್ನು ಮಾಡಿಸಿ ಆತನನ್ನು ಜೈಲಿಗೆ ಕಳಿಸಲಾಯಿತೋ, ತಿಹಾರ್ ಜೈಲಿಗೆ, ಯಾವ ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಿಸಲಾಯಿತೋ ಅಂಥ ಪ್ರಕರಣದ ಬಗ್ಗೆ ರಾಜದೀಪ್ ಸರ್ದೇಸಾಯಿ ಇತ್ತೀಚೆಗೆ ಬರ್ಕೋತಾರೆ, ನಾನು ನನ್ನ ಕೊಠಡಿಯಲ್ಲೇ ಕುಳಿತು ಈ ವರದಿಯನ್ನು ನಾನು ಮಾಡಿದೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ, ತಪ್ಪೊಪ್ಪಿಗೆಯನ್ನು ಕೊಡ್ತಾರೆ. ಇದೆಲ್ಲ ಎಡಪಂಥೀಯರ ಧೋರಣೆ. ಆದರೆ ನಾವು ನಿಜವಾಗ್ಲೂ ಈ ದೇಶಕ್ಕಾಗಿ ಕೆಲಸ ಮಾಡುವ ಜನ ಅಂಕಿ ಸಂಖ್ಯೆಗಳನ್ನ ಇಟ್ಕೋತೀವಿ. ಹಿಂದೆ ಏನು ನಡೆದಿತ್ತು ಇವತ್ತಿನ ವರ್ತಮಾನಕ್ಕೆ ತಾಳೆ ಹಾಕ್ತೀವಿ. ಅದು ಯಾವುದು ಇವರಿಗೆ ಬೇಕಾಗಿರೋದಿಲ್ಲ. ಈಗ ವಾಷಿಂಗ್ಟನ್ ಪೋಸ್ಟ್ನ ಸ್ಥಿತಿ ಹೇಗಾಗಿದೆ ಅಂದರೆ, ಶೈಶವಾವಸ್ಥೆಗೆ ಹೋಗಿದೆ, ಬದುಕುವುದು ಕಷ್ಟ ಆಗಿದೆ. ಈ ಎಡಪಂಥೀಯರೆಲ್ಲ ಕೂಡ ನೌಕರಿಯಿಂದ ಹೊರಗೆ ಬರ್ತಾ ಇದ್ದಾರೆ. ಅವ್ರಿಗಿರುವ ಅತಿ ದೊಡ್ಡ ಸಮಸ್ಯೆ ಏನೆಂದರೆ, ಎಡಪಂಥೀಯರು ಎಲ್ಲಿರ್ತಾರೆ ಅಲ್ಲಿ ಮಾತ್ರ ಆಟಾಟೋಪ ಮಾಡಬಲ್ಲರು, ಅವ್ರಿಗೆ ಬೇರೆ ಕಡೆ ಕೆಲಸ ಸಿಗೋದಿಲ್ಲ. ಏಕೆಂದರೆ ಕಷ್ಟಪಟ್ಟು ದುಡಿಯುವಂಥ ಅವರಿಗೆ ಆ ಧೋರಣೆಯಾಗಲಿ ಮನಸ್ಥಿತಿಯಾಗಲಿ ಅದು ಯಾವುದೂ ಇರೋದೇ ಇಲ್ಲ. ನೋಡಿ, ನಿಮಗೆ ಅಂಕಿ ಸಂಖ್ಯೆ ಅಂದಕೂಡಲೇ ನನ್ನ ನೆನಪಾಯಿತು. ಮೊನ್ನೆ ಪಾಕಿಸ್ತಾನದಲ್ಲಿ ಶುಕ್ರವಾರ ದಿವಸ, ಪ್ರತಿ ಶುಕ್ರವಾರ ದಿವಸ ಅಲ್ಲಿ ಒಂದೋ ಅಜ್ಞಾತ ವ್ಯಕ್ತಿಗಳು ಬಂದು ಯಾವುದೋ ಈ ಭಯೋತ್ಪಾದಕರ ಜೊತೆ ಇರುತ್ತವ್ರು ಗುಂಡು ಹೊಡಿತಾರೆ, ಬೈಕ್ನಲ್ಲಿ ಪರಾರಿ ಆಗ್ತಾರೆ. ಇಲ್ಲ ಮುಸಲ್ಮಾನರ ಪ್ರದೇಶದಲ್ಲಿ ಶಿಯಾಗಳ ಮೇಲೆ, ಸುನ್ನಿಗಳು ಶಿಯಾಗಳ ಮೇಲೆ ದಾಳಿ ಮಾಡ್ತಾರೆ. ಯಾಕಂದರೆ ಸುನ್ನಿ ರಾಷ್ಟ್ರ ಪಾಕಿಸ್ತಾನ, ಶಿಯಾಗಳ ಮಸೀದಿ ಮೇಲೆ ದಾಳಿ ಮಾಡ್ತಾರೆ. ಒಂದಷ್ಟು ಜನರು ಸಾವಾಗ್ತವೆ, ಫಿದಾಯಿನ್ ಆಗ್ತದೆ. ಫಿದಾಯಿನ್ ಅಂತಂದರೆ ಆತ್ಮಹತ್ಯೆ ದಾಳಿ ಆಗುತ್ತೆ. ಮೊನ್ನೆ ಕೂಡ ಹಾಗೆ ಆಯಿತು, ಒಂದು ಶಿಯಾ ಮಸೀದಿಯ ಮೇಲೆ ಭಾಳ ದೊಡ್ಡ ಮಟ್ಟದ ದಾಳಿ ಆಯಿತು. ದಾಳಿಯಾಗಿ ನೂರಾರು ಜನ ಸತ್ತೋಗ್ಬಿಟ್ರು. ಒಂದು ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ದೇನೆ. ಇಲ್ಲಿವರೆಗೂ ಈ ರೀತಿಯ ಮಸೀದಿಗಳನ್ನ ಬ್ಲಾಸ್ಟ್ ಮಾಡಿದ ಸಂಖ್ಯೆ ಎಷ್ಟಿದೆ ಅಂದರೆ 2018ರಿಂದ 2022ರವರೆಗೂ 110 ಮಸೀದಿಗಳನ್ನು ಉಡಾಯಿಸಲಾಗಿದೆ. ಬಾಂಬ್ ದಾಳಿ ಮಾಡಿ, ಅಟ್ಯಾಕ್ ಮಾಡಿ 110 ಮಸೀದಿ. ಅಲ್ಲಿಗೆ 4 ವರ್ಷಕ್ಕೆ 110 ಅಂದರೆ 1 ವರ್ಷಕ್ಕೆ ಕನಿಷ್ಠ ಅಂತಂದರೂ 25ರಿಂದ 30 ಮಸೀದಿಗಳನ್ನು ಈ ರೀತಿ ಉಡಾಯಿಸಲಾಗಿದೆ. ಉಡಾಯಿಸಿದವರು ಯಾರು? ಈ ಇರೋದು ಇಸ್ಲಾಂ ರಾಷ್ಟ್ರದ ಕಥೆಯನ್ನು ಹೇಳ್ತಾ ಇರೋದು ನಾನು. ಮುಸಲ್ಮಾನರ ವಿರುದ್ಧ ಈ ರೀತಿ ಮಾಡಿದಂಥ ದುಷ್ಕೃತ್ಯ ಇದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸತ್ತವರ ಸಂಖ್ಯೆ ಎಷ್ಟು? 1,500 ಜನ 4 ವರ್ಷದಲ್ಲಿ ಸತ್ತಿದ್ದಾರೆ, 3,000 ಜನ ಗಾಯಾಳುಗಳಾಗಿದ್ದಾರೆ. ಸರಾಸರಿ ಲೆಕ್ಕ ತೆಗಿರಿ. ಇವರು ಯಾರನ್ನೂ ಕೂಡ RSS ಅವ್ರು ಬಂದು ಹೊಡೆದಿಲ್ಲ, ಬಜರಂಗ್ ದಳದವ್ರು ಬಂದು ಹೊಡೆದಿಲ್ಲ, ನರೇಂದ್ರ ಮೋದಿ ಕಡೆಯವರಲ್ಲ. ಸಾಬ್ರೆ ಹೊಡೆದಿದ್ದು. ಸುನ್ನಿಗಳನ್ನು ಶಿಯಾ ಹೊಡಿತಾರೆ, ಶಿಯಾದವರು ಸುನ್ನಿ ಹೊಡಿತಾರೆ. ಯಮನ್ನಲ್ಲಿ ಸತ್ತವರ ಸಂಖ್ಯೆ ಇಲ್ಲಿಯವರೆಗೂ 4,75,000 ಜನ. ಸೌದಿ ಅರೇಬಿಯಾ ದಾಳಿಯಿಂದ ಸತ್ತವರ ಸಂಖ್ಯೆ 1,5 ಲಕ್ಷ ಜನ. ಈ ಅಂಕಿ ಅಂಶಗಳನ್ನು ಜಗತ್ತಿನ ಯಾವ ಮಾಧ್ಯಮಗಳು ಚಿತ್ರಿಸೋದಿಲ್ಲ. ಯಾಕೆ ಚಿತ್ರಿಸೋದಿಲ್ಲ ಅಂದರೆ, ಅಲ್ಲಿ ಬಂದು ಹೊಡೆದವರು ಸಾಬ್ರನ್ನ ಹೊಡೆದಿದ್ದಾರೆ, ಅದು ಸುದ್ದಿ ಅಲ್ಲ. ಅಪ್ಪಿತಪ್ಪಿ ಗಾಜಾ ದಾಳಿ ಅನ್ನುತ್ತದೆ. ಆಲ್ ಐಸ್ ಆರ್ ಗಾಜಾ. ಪ್ಯಾಲೆಸ್ಟೀನ್ ಸಂರಕ್ಷಣೆ ಆಗಬೇಕು. ಭಾರತ ದೇಶ ಆದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬದುಕಲಿಕ್ಕೆ ಕಷ್ಟ. ಮೊನ್ನೆ ನಾಸಿರುದ್ದೀನ್ ಶಾನ ಹೇಳಿಕೆಯನ್ನು ನೋಡಿದೆ ನಾನು ಹುಟ್ಟಿದ ದೇಶ ಭಾರತ ಈಗ ಹಾಗೆ ಉಳಿದಿಲ್ಲ ಅಂತ. ನಾಸಿರುದ್ದೀನ್ ಶಾ ಈತ ಹುಟ್ಟಿದಾಗ ಭಾರತ ದೇಶ ಹೇಗಿತ್ತೋ ಹಾಗೆ ಇಲ್ವಂತೆ. ಈಗ ಈ ದೇಶದಲ್ಲಿ ಅಪಾಯಕಾರಿ ಮನಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನನಗೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗಿರುವಂಥ ಒಂದೇ ಒಂದು ಒಳ್ಳೆಯ ಕೆಲಸ ಕಾಣಿಸ್ತಾ ಇಲ್ಲ. ಭಾರತ ದೇಶದಲ್ಲಿ 10 ವರ್ಷದಲ್ಲಿ ಒಂದೇ ಒಂದು ಒಳ್ಳೆಯ ಕೆಲಸ ಆಗಿಲ್ವಂತೆ.
ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾಸಿರುದ್ದೀನ್ ಶಾ. ಯಾಕೆ? ಮುಂಬೈನ ಉರ್ದು ಯೂನಿವರ್ಸಿಟಿಯಲ್ಲಿ ಈತನಿಗೆ ಭಾಷಣಕ್ಕೆ ಕರೆಯಲಾಗಿತ್ತು. ಯಾವುದೋ ಹಿಂದೂ ಯೂನಿವರ್ಸಿಟಿ ಅಲ್ಲ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಲ್ಲ, ಮುಂಬೈನಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ಉರ್ದು ವಿಭಾಗದಲ್ಲಿ ಈತನನ್ನು ಭಾಷಣಕ್ಕೆ ಕರೆಯಲಾಗಿತ್ತು. ಕೊನೆಯ ಕ್ಷಣದಲ್ಲಿ ಈತನ ಆಮಂತ್ರಣವನ್ನು ನಿರಾಕರಿಸಲಾಯಿತು. ನಿರಾಕರಿಸಿದ ತಕ್ಷಣ ಈತನಿಗೆ ಬೇಸರ ಆಯಿತು. ಆವಾಗ ಆತ ಹೇಳ್ತಾನೆ, ಇಲ್ಲ, ಹಿಂದುತ್ವ ತಾಂಡವವಾಡ್ತಾ ಇರೋದ್ರಿಂದ ನನ್ನ ಅವಕಾಶವನ್ನು ಕಿತ್ಕೊಳ್ಳಲಾಯಿತು. ಅಲ್ಲ ಸ್ವಾಮಿ, ನೀನು ಹೋಗ್ತಾ ಇರೋದು ಉರ್ದು ಕಾರ್ಯಕ್ರಮ ಮಾಡೋದು ಸಾಬು, UGC ಮತ್ತೊಂದು ಫಂಡ್ಗಳನ್ನು ಕೊಡೋ ಕೆಲಸ ಮಾತ್ರ ಮಾಡೋದು. ನರೇಂದ್ರ ಮೋದಿಗೂ ಆ ಕಾರ್ಯಕ್ರಮಕ್ಕೂ ಸಂಬಂಧವೇ ಇರೋದಿಲ್ಲ. ಅಂಥದ್ರಲ್ಲಿ ನೀನು ಕಿತ್ತು ಹಾಕೋದಕ್ಕೆ ನಿಮ್ಮ ಒಳ ರಾಜಕೀಯವೇ ಕಾರಣವಿನ ಯಾರೋ ಮೂರನೇದವ್ರು ಬಂದು ಮಾಡಿರೋದಿಲ್ಲ. ಅದಕ್ಕೆ ನಿನ್ನ ಒಳಗಡೆ ಇರುವಂಥ ನಂಜನ್ನು ನರೇಂದ್ರ ಮೋದಿ ಅವ್ರ ಮೇಲೆ ತೀರಿಸ್ಕೋತೀಯ. ಇವರ ಇಡೀ ಎಲ್ಲರ ಮನಸ್ಥಿತಿ ಒಂದೇ. ಏನಪ್ಪ ಅಂತಂದರೆ, ತಮ್ಮ ವಿರುದ್ಧ ನಡೆಯುವಂಥ ಯಾವುದೇ ರೀತಿಯಾದಂಥ ಇಂಥ ಒಳಸಂಚುಗಳಿಗೆ ನೇರವಾಗಿ ಹಿಂದೂಗಳನ್ನು ಹೊಣೆಗಾರರನ್ನಾಗಿ ಮಾಡೋದು. ಇದು ಎಡಪಂಥೀಯ ಧೋರಣೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.